ನಾನು ಒಂದ್ಸರಿ ನೀವು ಕೇಳಿದ್ರಂತ ಅನ್ಕೊಂಡಿದ್ದೀನಿ. ವಿಧಾನಸಭೆದಲ್ಲೇನೆ ಇನ್ನೂ JDS ಮತ್ತು BJP ಅಲೈನ್ಸ್ ಆಗಿರಲಿಲ್ಲ. GT ದೇವೇಗೌಡರು ಅವಾಗ ಇನ್ನೂ ನಾನು ಒಂದು ಸಂದರ್ಭ ಬಂದಿತ್ತು. ಅವಾಗೇನಾಗಿತ್ತಂದರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ, ವಿರೋಧ ಪಕ್ಷ ನಾಯಕನೂ ಆಯ್ಕೆ ಆಗಿರಲಿಲ್ಲ. GT ದೇವೇಗೌಡರು ಒಂದು ಮಾತು ಎತ್ತಿದ್ರು, ಇನ್ನೂ ನಿಮ್ಮ ಪಕ್ಷದಲ್ಲಿ BJPಯಲ್ಲಿ ಅಧ್ಯಕ್ಷನೂ ಆಯ್ಕೆ ಆಗಿಲ್ಲ ಮತ್ತು ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. ಸೌದಿ ಅವರು ಭಾಳ ದಿವಸದಿಂದ ಆ ಪಕ್ಷದಲ್ಲಿ ಇದ್ದರು, ಅವ್ರಿಗೇನಾದ್ರೂ ಮಾಹಿತಿ ಇರ್ಬೋದು ಅಂತ ಒಂದು ಪ್ರಶ್ನೆ ನಾನು ಕೇಳಿದ್ರು. ಅವಾಗ ನಾನು ಹೇಳಿದ್ದೆ, ಸ್ವಲ್ಪ ದಿವಸದಲ್ಲಿ ಡೆಪ್ಯುಟೇಷನ್ ಆಗಿ ಕುಮಾರಸ್ವಾಮಿನ ಕಳಿಸ್ತೋತಾರೆ, ಆಮೇಲೆ ಮುಂದೆ ಅದ್ರ ಬಗ್ಗೆ ಆಲೋಚನೆ ಆಗ್ತದೆ ಅಂತ ಹೇಳಿದ್ದೇನೆ. ಬಹುತೇಕ ಅವತ್ತು ನಾನು ಹೇಳಿದ್ದು ಇವತ್ತು ಎಲ್ರಿಗೂ ಅದು ಮನವರಿಕೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಒಂದ್ಸರಿ ನೀವು ಕೇಳಿದ್ರಂತ ಅನ್ಕೊಂಡಿದ್ದೀನಿ. ವಿಧಾನಸಭೆದಲ್ಲೇನೆ ಇನ್ನೂ JDS ಮತ್ತು BJP ಅಲೈನ್ಸ್ ಆಗಿರಲಿಲ್ಲ. GT ದೇವೇಗೌಡರು ಅವಾಗ ಇನ್ನೂ ನಾನು ಒಂದು ಸಂದರ್ಭ ಬಂದಿತ್ತು. ಅವಾಗೇನಾಗಿತ್ತಂದರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ, ವಿರೋಧ ಪಕ್ಷ ನಾಯಕನೂ ಆಯ್ಕೆ ಆಗಿರಲಿಲ್ಲ. GT ದೇವೇಗೌಡರು ಒಂದು ಮಾತು ಎತ್ತಿದ್ರು, ಇನ್ನೂ ನಿಮ್ಮ ಪಕ್ಷದಲ್ಲಿ BJPಯಲ್ಲಿ ಅಧ್ಯಕ್ಷನೂ ಆಯ್ಕೆ ಆಗಿಲ್ಲ ಮತ್ತು ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. ಸೌದಿ ಅವರು ಭಾಳ ದಿವಸದಿಂದ ಆ ಪಕ್ಷದಲ್ಲಿ ಇದ್ದರು, ಅವ್ರಿಗೇನಾದ್ರೂ ಮಾಹಿತಿ ಇರ್ಬೋದು ಅಂತ ಒಂದು ಪ್ರಶ್ನೆ ನಾನು ಕೇಳಿದ್ರು. ಅವಾಗ ನಾನು ಹೇಳಿದ್ದೆ, ಸ್ವಲ್ಪ ದಿವಸದಲ್ಲಿ ಡೆಪ್ಯುಟೇಷನ್ ಆಗಿ ಕುಮಾರಸ್ವಾಮಿನ ಕಳಿಸ್ತೋತಾರೆ, ಆಮೇಲೆ ಮುಂದೆ ಅದ್ರ ಬಗ್ಗೆ ಆಲೋಚನೆ ಆಗ್ತದೆ ಅಂತ ಹೇಳಿದ್ದೇನೆ. ಬಹುತೇಕ ಅವತ್ತು ನಾನು ಹೇಳಿದ್ದು ಇವತ್ತು ಎಲ್ರಿಗೂ ಅದು ಮನವರಿಕೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಒಂದ್ಸರಿ ನೀವು ಕೇಳಿದ್ರಂತ ಅನ್ಕೊಂಡಿದ್ದೀನಿ. ವಿಧಾನಸಭೆದಲ್ಲೇನೆ ಇನ್ನೂ JDS ಮತ್ತು BJP ಅಲೈನ್ಸ್ ಆಗಿರಲಿಲ್ಲ. GT ದೇವೇಗೌಡರು ಅವಾಗ ಇನ್ನೂ ನಾನು ಒಂದು ಸಂದರ್ಭ ಬಂದಿತ್ತು. ಅವಾಗೇನಾಗಿತ್ತಂದರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ, ವಿರೋಧ ಪಕ್ಷ ನಾಯಕನೂ ಆಯ್ಕೆ ಆಗಿರಲಿಲ್ಲ. GT ದೇವೇಗೌಡರು ಒಂದು ಮಾತು ಎತ್ತಿದ್ರು, ಇನ್ನೂ ನಿಮ್ಮ ಪಕ್ಷದಲ್ಲಿ BJPಯಲ್ಲಿ ಅಧ್ಯಕ್ಷನೂ ಆಯ್ಕೆ ಆಗಿಲ್ಲ ಮತ್ತು ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. ಸೌದಿ ಅವರು ಭಾಳ ದಿವಸದಿಂದ ಆ ಪಕ್ಷದಲ್ಲಿ ಇದ್ದರು, ಅವ್ರಿಗೇನಾದ್ರೂ ಮಾಹಿತಿ ಇರ್ಬೋದು ಅಂತ ಒಂದು ಪ್ರಶ್ನೆ ನಾನು ಕೇಳಿದ್ರು. ಅವಾಗ ನಾನು ಹೇಳಿದ್ದೆ, ಸ್ವಲ್ಪ ದಿವಸದಲ್ಲಿ ಡೆಪ್ಯುಟೇಷನ್ ಆಗಿ ಕುಮಾರಸ್ವಾಮಿನ ಕಳಿಸ್ತೋತಾರೆ, ಆಮೇಲೆ ಮುಂದೆ ಅದ್ರ ಬಗ್ಗೆ ಆಲೋಚನೆ ಆಗ್ತದೆ ಅಂತ ಹೇಳಿದ್ದೇನೆ. ಬಹುತೇಕ ಅವತ್ತು ನಾನು ಹೇಳಿದ್ದು ಇವತ್ತು ಎಲ್ರಿಗೂ ಅದು ಮನವರಿಕೆ ಆಗಿದೆ.